ಯಜಮಾನ ಯಜಮಾನ. ಸ್ವಲ್ಪ ಏನು ತುಂಬ ರೂಡಾಗಿ ಬಿಹೇವ್ ಮಾಡ್ಬಿಟ್ಟೆ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಮ್ಮ. ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ಕೋಪ ಕಮ್ಮಿ ಆಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ. ತಾಳ್ಮೆ ಅನ್ನೋದು ಇದೆಯಲ್ಲ, ಅದು ತಾಳೆ ನೋಡಿ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಮಾರ್ಗ ತೋರಿಸುತ್ತೆ. ಸೂಕ್ಷ್ಮವಾದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಸಮಾಧಾನವಾಗಿ ಉತ್ತರ ಕೊಡುವಂಥ ಮನಸ್ಥಿತಿ ಕೊಡುತ್ತೆ ಅಂತ. ಅದರ ನೋಡಿ ಜಾನ್ಸಿ, ನನಗೆ ಈ ಮಾತುಗಳಲ್ಲಿ ನಂಬಿಕೆ ಇಲ್ಲ. ಯಾಕೆಂದ್ರೆ ಮನುಷ್ಯನ ಉದ್ವೇಗ ಅವನ ಪರಿಸ್ಥಿತಿ ಹೊಂದ್ಕೊಂಡಿರುತ್ತಮ್ಮ. ನನಗೆ ಅದು ಯಾವುದು ಅರ್ಥ ಆಗಿಲ್ಲ. ಅದರ ರಾಯಿದನಲ್ಲ, ಬಿಸಿ ರಕ್ತ, ಅವನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾನಮ್ಮ. ಕ್ಷಮಿಸ್ಬಿಡು ತಾಯಿ. ತಾತ, ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಪ್ರತಿಯೊಬ್ಬರು ಒಂದೊಂದು ಆಪಾದನೆ ನೀವು ಮಾಡ್ತಾ ಇದ್ದಾಗ ನೀನು ಮಾಡಿದ ತಪ್ಪು, ನೀನು ಮಾಡಿದ ಮೋಸ, ನೀನು ಹೇಳಿದ ಸುಳ್ಳು, ಅದೇ ನನ್ನ ಕಣ್ಮುಂದೆ ಬರ್ತಾ ಇತ್ತಮ್ಮ. ನಿನ್ನೆಲ್ಲಾದ ಬದಲಾವಣೆ ನನಗೆ ನೆನಪಿಗೆ ಬರಲಿಲ್ಲ. ನಾನು ಬಯಸಿದಂತೆ ಮೊಮ್ಮಗಳು ಬದಲಾಗಿದ್ದಾಳೆ ಅನ್ನೋದು ನನಗೆ ಅರಿವಿಗೆ ಬರಲಿಲ್ಲಮ್ಮ. ಆ ಸ್ಥಿತಿಲಿದ್ದು ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ, ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ರಿ ಮುಂದೆ ಏನಾಗ್ಬೋದು ಅನ್ನೋದು ಯೋಚನೆ ಮಾಡದೇ ಇರೋಂಥ ಮನಸ್ಥಿತಿಗೆ ನಾನು ಮುಳುಗೋಗ್ಬಿಟ್ಟಿದ್ದಮ್ಮ. ತಾತ, ಹಾಗಾದ್ರೆ ನಿನ್ನನ್ನು ಕ್ಷಮಿಸಿದ್ಯಾ? ನೀನು ತಪ್ಪೇ ಮಾಡಿಲ್ಲ ಪುಟ್ಟಿ. ಹಾ, ಅಂದಲೇ ಕ್ಷಮಿಸೋದು ಯಾತಕ್ಕೆ? ನೀನು ಹೋಗಿದ್ದ ದಾರಿ ತಪ್ಪು ಅಷ್ಟೇ, ಆದರೆ ಸರಿಯಾದ ಗುರಿ ತಲುಪಿದ್ಯ. ವಿಷಯ ಬಿಡು. ಈಗ ಮುಂದೇನು? ನಿನ್ನ ಮುಂದಿನ ಹೆಜ್ಜೆ ಏನು? ತಾತ, ನೀನ್ ನಗ್ನಗ್ತಾ ಇರ್ತೀಯ ಅಂದ್ರೆ ನಾನು ವಾಪಸ್ ಹೋಗಿ ಖುಷಿಯಿಂದ ನನ್ನ ಗಂಡನ ಮನೇಲಿ ಸಂಸಾರ ಮಾಡ್ತೀನಿ ತಾತ. ನೀನು ಏನು ಹೇಳ್ತಾ ಇದ್ದೇವ ಜಾನ್ಸಿ? ಹೌದು ತಾತ, ನೀನ್ ಹೂ ಅಂತ ಪರ್ಮಿಷನ್ ಕೊಡು ಸಾಕು. ನಾನು ರಾಘು ಜೊತೆ ಹೋಗಿ ಯಾಕಂದ್ರೆ ಆ ಜಾಗದಲ್ಲಿ ನೀನೇ ಇದ್ದಿದ್ರು ಹಾಗೆ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಅವನಿಗೆ ಎಲ್ಲ ಇದ್ರು ಒಬ್ಬ ಅನಾಥ ಅಂತ ಸುಳ್ಳು ಹೇಳಿಸಿ ಮದ್ವೆ ಮಾಡ್ಕೊಂಡೆ. ನಾನು ಇಷ್ಟೆಲ್ಲ ತಪ್ಪು ಮಾಡಿರ್ಬೇಕಾದ್ರೆ ಅವ್ರಿಗಿಷ್ಟು ಕೋಪ ಇಲ್ಲ ಅಂದ್ರೆ ಹೇಗೆ ಹೇಳು? ಎಸ್, ಯು ಆರ್ ರೈಟ್. ಅವ್ರ ಕೋಪಕ್ಕೂ ಒಂದು ಅರ್ಥ ಇದೆ. ಹೌದು ತಾತ, ಅದಕ್ಕೆ ಆ ಕೋಪ ಕರಗೋದಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ? ಅದೆಷ್ಟೇ ದಿನ ಆಗ್ಲಿ ತಾತ, ನಾನು ಅವ್ರ ಮನೇಲಿ ಇದ್ದು ಅವ್ರ ಮನ್ಸಲ್ಲ ಗೆದ್ದು ಬೆಸ್ಟ್ ಸೊಸೆ ಅಂತ ಅನ್ನಿಸ್ಕೋತೀನಿ. ನೆಕ್ಸ್ಟ್ ನೀವ್ ಆ ಮನೆಗ್ ಬಂದಾಗ ಇವತ್ ಯಾರೆಲ್ಲ ನಿಮ್ ಮುಂದೆ ಬೈದ್ರು ಜಾನ್ಸಿ ಎಂತ ಗುಣವಂತೆ, ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ ಹೇಳ್ಬೇಕು. ಹಾಗ್ ಮಾಡ್ತೀನಿ. ಇವತ್ ಬೇಜಾರ್ ಮಾಡ್ಕೊಂಡ್ ಬಂದಿರೋ ನೀನು ಹೆಮ್ಮೆ ಪಡೋಂತ ಟೈಮ್ ಬಂದೇ ಬರುತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ತಾತ. ಸಾಕು ಮಗ, ಇಷ್ಟು ಧೈರ್ಯ, ಇಷ್ಟು ಛಲ, ಇಷ್ಟು ಹಠ ನಿನಗಿದೆ ಅಂದ್ರೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ತಾತ. ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ.
ನೀನಿಡೋ ಪ್ರತಿ ಹೆಜ್ಜೆಲೂ ನಿನಗೆ ಗೆಲುವು ಸಿಕ್ಲಿ ಪುಟ್ಟಿ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಅನಿತಾ ಅವರನ್ನ ಮದುವೆ ಆಗಬೇಕು ಅಂದರೆ ಅದಕ್ಕೆ ಮೊದಲು ಝಾನ್ಸಿ ಮೇಡಮಿಂದ ಡಿವೋರ್ಸ್ ತಗೋಬೇಕು. ಆದರೆ ಆದ್ರೆ ಏನು? ಏನೋ ಇದು ಮತ್ತೆ ಆದ್ರೆ ಗಿದ್ರೆ ಅಂತ ರಾಗ ಹೇಳಿತಾ ಇದೆಯಾ? ದೊಡ್ಡಪ್ಪ, ಈಗಷ್ಟೇ ಝಾನ್ಸಿ ಮೇಡಮ್ ಮತ್ತು ಅವ್ರ ಫ್ಯಾಮಿಲಿ ಅವ್ರಿಗೆ ಅಷ್ಟೊಂದು ನೋವು ಕೊಟ್ಟು ಕಳಿಸಿದ್ದೀವಿ. ಇಂಥ ಟೈಮಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರಿಗೆ ಇನ್ನಷ್ಟು ನೋವು ಕೊಡೋದು ಎಷ್ಟು ಸರಿ? ಅಂದ್ರೆ ನೀನ್ ಇವಾಗ ಏನ್ ಹೇಳೋ ಕೊಟ್ಟಿದ್ಯಾ? ನೋಡು ಪಲ್ಲವಿ, ಮತ್ತೆ ನೋವಿನ ಮೇಲೆ ನೋವು ಕೊಡೋದು ಬೇಡ. ಒಂದು 10 ದಿನ ಬಿಟ್ಟು ಈ ಪ್ರೊಸೆಸ್ನ ಶುರು ಮಾಡ್ಕೊಡೋಣ. ಅಷ್ಟರಲ್ಲಿ ಅವರು ಸುಧಾರಿಸ್ಕೋತಾರೆ. ಯಾಕೆಂದ್ರೆ ಅವರು ಮನುಷ್ಯರಲ್ವಾ, ಅವ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತಲ್ವಾ? ಅಣ್ಣ, ನೀನ್ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ. ಒಂದ್ ತಿಳ್ಕೊ, ಇವತ್ ಮಾಡಿರೋ ಅಡಿಗೆ ನಾಳೆ ತಿಂದ್ರೆ ಆರೋಗ್ಯ ಕೆಡುತ್ತೆ ಅನ್ನೋದು ಎಷ್ಟು ಸತ್ಯನೋ, ಸಮಯ ತಪ್ಪಿದ್ರೆ ಪ್ರಯತ್ನಗೆ ಫಲ ಕೊಡಲ್ಲ ಅನ್ನೋದು ಅಷ್ಟೇ ಸತ್ಯ. ಇವಾಗ ಅವ್ರು ಹೇಗಿದ್ರು ನೋವಲ್ಲಿದ್ದಾರೆ ತಾನೆ, ಆ ನೋವಲ್ಲಿ ಮತ್ತೊಂದು ನೋವು ಕೊಟ್ಬಿಡೋಣ. ನೋಡು, ಸುಧಾರಿಸ್ಕೊಂಡ್ಮೇಲೆ ನೋವು ಕೊಟ್ಟು ಕಾಡ್ಸೋಕೆ ಅವ್ರು ನಮ್ಮ ಶತ್ರುಗಳು ಅಲ್ಲ. ಹಾಗೆ ಅಯ್ಯೋ ಪಾಪ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಂಬಂಧ ಉಳಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಕಳ್ಕೋಬೇಕು ಅಂದಮೇಲೆ ಕಾಯಬಾರ್ದು, ಅವಕಾಶ ಸಿಕ್ಕ ತಕ್ಷಣ ಕಳಿಸ್ತಾ ಇರಬೇಕು. ಹೌದಣ್ಣ, ಇವಾಗ ಹೇಗಿದ್ರು ಸತ್ಯ ಹೇಳಿ ಅವ್ರಿಗೊಂದ್ ಏಟ್ ಕೊಟ್ಟಿದೀವಿ. ಇಂಥ ಟೈಮಲ್ಲಿ ಡಿವೋರ್ಸ್ ಅನ್ನೋ ಇನ್ನೊಂದ್ ಏಟ್ ಅವ್ರಿಗೆ ನೋವು ಆಗಲ್ಲ. ಇಂಥ ಟೈಮಲ್ಲಿ ನೋವು ಕೊಡೋದ್ ಬಿಟ್ಟು ಸ್ವಲ್ಪ ದಿನ ಬಿಟ್ಟು ನೋವು ಕೊಡೋದ್ ಸರಿ ಅಲ್ಲ. ಅದು ಅಲ್ಲದೆ ಮನುಷ್ಯ ಮನ್ಸು ಒಂಥರ ಚಂಚಲ, ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬದಲಾಗ್ಬೋದು. ಅದಕ್ಕೆ ನಮಗ್ ಬೇಕಾಗಿರೋದನ್ನ ಪಡ್ಕೊಳ್ಳೋಕೆ ಇದೇ ಸರಿಯಾದ ಟೈಮು. ಸರಿ, ಏನಾದರೂ ಮಾಡ್ಕೊಳ್ಳಿ. ಅಮ್ಮ, ಎಲ್ಲ ಓಕೆ ಅಂದಮೇಲೆ ಇನ್ನು ತಡ ಮಾಡಬಾರ್ದು. ಅಂದ್ಕೊಂಡಿದ್ದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಆ ಲಾಯರ್ನ ಕರ್ಕೊಂಬ ಅಂತ ಪ್ರಕಾಶಿಗೆ ಫೋನ್ ಮಾಡ್ತೀನಿ. ಹೌದೌದು, ಮಾಡು ಮಾಡು. ಹಲೋ ಪ್ರಕಾಶ. ಅಲ್ಲ ತುಳಸಿ, ನಿಜಕ್ಕೂ ಒಳಗಡೆ ನೀನು ಹೇಳ್ದಾಗೆ ಮಾತಾಡ್ತಾ ಇರ್ತಾರ? ಒಂದು ವೇಳೆ ಹಾಗೆ ಮಾತಾಡೋ ಹಾಗಿದ್ರೆ ಡೋರು ಓಪನ್ ಆಗಿರ್ಬೇಕಾಗಿತ್ತಲ್ಲ. ಎಲ್ರೂ ಮುಂದೆ ಮಾತಾಡೋದಕ್ಕೆ ಝಾನ್ಸಿ ಮುಜುಗರ ಅನ್ಸಲ್ವಾ? ಆದ್ರೆ ನನಗ್ಯಾಕೋ ಅಲ್ಲಿ ಉಲ್ಟಾ ಆಗ್ತಾ ಇರ್ಬೋದು ಅಂತ ಡೌಟ್ ಶುರುವಾಗಿದೆ. ವಾಟ್ ಯು ಮೀನ್? ಅಲ್ಲ ತುಳಸಿ, ಬೈ ಚಾನ್ಸ್ ಝಾನ್ಸಿ ಏನಾದ್ರು ನಾನು ರಾಘವತ್ರನೇ ಹೋಗ್ತೀನಿ, ಅವನ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಅಲ್ಲೇ ಬರ್ತೀನಿ ಅಂತ ಹೇಳ್ತಾ ಇರ್ಬೋದು. ಆಗ ನಿಮ್ಮಪ್ಪ ಖುಷಿಯಾಗ್ಬಿಟ್ಟು ಆಯ್ತು ಮಗಳೇ ಹೋಗ್ಬಿಟ್ ಬಾ ಆಶೀರ್ವಾದ ಮಾಡ್ತಾ ಇರ್ಬೋದು. ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಾಗಾರ್ಜುನ್? ನಿನ್ ತಲೆನ ಉಪಯೋಗಿಸು. ಅವ್ರು ಯಾವುದೇ ಕಾರಣಕ್ಕೂ ಝಾನ್ಸಿನ್ ವಾಪಸ್ ಮನೆಗೆ ಸೇರ್ಸಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಅಪ್ಪ ಆ ಥರ ಡಿಸಿಷನ್ ತಗೊಳ್ತಾರ? ಇವಾಗ ಝಾನ್ಸಿ ಫ್ಯೂಚರ್ ಬಗ್ಗೆ ಡಿಸಿಷನ್ ತಗೊಳ್ಳೋ ಪವರ್ ಅಪ್ಪನಿಗಿದೆ. ಇವಾಗ ಅವ್ರ ಕಣ್ಮುಂದೆ ಬರೋದು ನಮ್ ಪ್ರಣವ್ ಮಾತ್ರ. ಅದಕ್ಕೆ ಇವಾಗ ನಮ್ಮಪ್ಪ ಹೊರಗಡೆ ಬರ್ತಿದ್ದಾಗೆ ಬಾರಪ್ಪ ಇಲ್ಲಿ ಪ್ರಣವ್ ಅಂತ ಕರೆದು ಝಾನ್ಸಿನ ಮದ್ವೆ ಮಾಡ್ಕೊಂತ ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ. ಅದೇ ಆಗೋದು. ಪ್ರಣವ್, ಇಲ್ಲಿ ಬಾಪ. ತಾತ, ಹೇಳಿ, ನಾನೇನು ಮಾಡಬೇಕು? ಝಾನ್ಸಿನ ನೀನು ಈಗ ನೀವ್ ಹೇಳಿಪ್ಪ, ನಿಮ್ಮ ಮತ್ತೆ ಝಾನ್ಸಿ ಸಂತೋಷಕ್ಕೋಸ್ಕರ ನಮ್ ಪ್ರಣವ್ ಏನ್ ಬೇಕಾದ್ರೂ ಮಾಡ್ತಾನೆ. ಹೌದು, ಹೇಳಿ ತಾತ. ಅಂಥದ್ದೇನು ಇಲ್ಲಪ್ಪ. ಝಾನ್ಸಿನ ಕರ್ಕೊಂಡೋಗಿ ಅವಳ ಗಂಡನ ಮನೆಗೆ ಬಿಟ್ಬಿಟ್ಟು ಬಾಪ. ತಾತ, ನಾನಾ ಇದೆ. ಪರವಾಗಿಲ್ಲ ತಾತ,
ನನಗೋಸ್ಕರ ಯಾರು ತೊಂದರೆ ತಗೊಳ್ಳೋದು ಬೇಡ, ನಾನೇ ಹೋಗ್ತೀನಿ. ಸರಿ ತಾತ, ನಾನು ಇವಾಗ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಬೇಗ ಬೇಗ ರೆಡಿ. ಏನೋ ಹೇಳ್ತಿದ್ಯಾ? ನೀನು ಹೆಂಡತಿ ಜಾನ್ಸಿಗೆ ಡಿವೋರ್ಸ್ ಕೊಡ್ಬೇಕಂತ ನಿಮ್ಮ ಮನೆಯವ್ರಿಗೆ ತಲೆಗೆಲ್ಲ ಕೆಟ್ಟಿದ್ಯಂತ? ಲೋ, ಅವ್ರು ಮಾಡೋ ಕೊಟ್ಟಿರೋ ಕೆಲಸ ಭಗವಂತನಾದ್ರೂ ಮೆಚ್ತಾನೇನೋ? ನಿನಗೆ ಒಪ್ಪಿಗೆ ಇದೆಯೇನೋ? ನನ್ನ ಕೈಲಿ ಏನೂ ಇಲ್ಲ ತರುಣ. ನಾನೊಂಥರ ಸೂತ್ರದ ಬೊಂಬೆ ಥರ. ಆ ಸೂತ್ರ ನಮ್ಮ ಮನೆಯವ್ರ ಕೈಲಿದೆ. ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ಆಡಬೇಕಷ್ಟೆ. ಅಂದ್ರೆ ನೀನು ಮತ್ತೆ ಜಾನ್ಸಿ ದೂರ ಆಗ್ತಾ ಇದ್ದೀರೇನೋ? ಕಾಲದ ತಿರುವಿನಲ್ಲಿ ನಿಲ್ಲೋ ಪ್ರತಿ ಕ್ಷಣನೂ ಒಂದು ರೀತಿ ಶರಣಾಗತಿ ಪಾಠದಂತೆ. ಇವಾಗ ಬಂದಿರೋದನ್ನ ಒಪ್ಕೋಬೇಕು, ಏನಾಗಬೇಕು ಅಂತಿದೆಯೋ ಅದನ್ನ ಸಹಿಸ್ಕೋಬೇಕು. ಹಾಗಿದ್ರೆ ಇಷ್ಟು ದಿನ ನೀನು ಅವ್ರ ಜೊತೆ ಕಳೆದಿರೋ ಕ್ಷಣಗಳು? ಕಳೆದಿರೋ ಕ್ಷಣಗಳು ಅಂದರೆ ಮರೆಯೋಕ್ಕಾಗದೇ ಇರೋ ಒಂದು ಹೆಜ್ಜೆ ಗುರುತು ಅಷ್ಟೇ ಕಣೋ. ಮನೆ ಒಳಗೆ ಬಂದವರು ಎಲ್ಲರೂ ಮನಸ್ಸಲ್ಲೂ ಸ್ಥಾನ ಗಳಿಸ್ಕೋಬೇಕು ಅಂತ ಒತ್ತಾಡಿದ್ರು, ಹೋರಾಡಿದ್ರು. ಅಹಂಕಾರನೇ ಅಲಂಕಾರ ಮಾಡಿಕೊಂಡು ದರ್ಪದಿಂದ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕ್ತಾ ಇದ್ರು. ಸೀರೆ ಉಟ್ಕೊಳ್ಳೋದು ಬಿಟ್ಟು ಏನಮ್ಮ ಈ ಡ್ರೆಸ್ ಹಾಕೊಂಡಿದ್ಯಾ? ತಾತ, ಆಫೀಸಿಗೆಲ್ಲ ಸೀರೆ ಉಟ್ಕೊಂಡು ಹೋಗಕ್ ಆಗಲ್ಲ. ಕೊರಳಲ್ಲಿ ಇರೋ ತಾಳಿನೂ ತೆಗೆದ್ಬಿಟ್ಟಿದ್ಯಲ್ಲ. ಇಲ್ಲೇ ಇದೆಯಲ್ಲ ತಾತ, ಮಲ್ಲಿ. ಹೆಣ್ಣು ಅಂದ್ರೆ ಸಂಸಾರನ ತೂಗಿಸ್ಕೊಂಡಂತ ಪ್ರಶ್ನೆ ಕೇಳ್ತಿದ್ದವರು ನಮ್ಮ ಮನೆಗೆ ಬಂದ್ಮೇಲೆ ಸಂಸ್ಕಾರನೇ ನನಗೆ ಭೂಷಣ ಅನ್ನೋ ಲೆವೆಲ್ಗೆ ಬದಲಾಗಿದ್ದಾರೆ. ತಾಳ್ಮೆ ಇರಲಿಲ್ಲ, ತಾಳಿ ಬೆಲೆ ಏನು ಅಂತ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಅವೆರಡರ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಮನೇಲಿ ಇದ್ದಾಗ ಇಡೀ ಮನೇಲಿ ಒಂದ್ ರೀತಿ ಖುಷಿ ಕಳೆ ಅನ್ನೋದಿತ್ತು ಕಣೋ. ಆದ್ರೆ ಅವ್ರು ಬಿಟ್ಟೋದಾಗಿಂದ ಮನೆ ಒಂಥರ ಬಿಕ್ಕು ಅನ್ನಿಸ್ತಿದೆ. ಎಲ್ಲ ಮುಗ್ದೋಯ್ತು ಕಣೋ, ಅವ್ರೇನು ಬರಲ್ಲ. ರಾಘು, ಯಾವತ್ತು ನಂಬಿಕೆ ಕಳ್ಕೊಂಬಿಡ ಕಣ. ನೀನು ಒಂದ್ಸಲ ಜಾನ್ಸಿ ಮಾಡೋ ಹತ್ರ ಮಾತಾಡಿ ನೋಡು. ಇಲ್ಲ ಕಣ, ಎಲ್ರನ್ನು ಮತ್ತೆ ಸಮಸ್ಯೆಗೆ ಸಿಕ್ಕಾಕ್ಸೋಕೆ ನನಗೆ ಇಷ್ಟ ಇಲ್ಲ. ಝಾನ್ಸಿ ಮತ್ತೆ ಅವ್ರ ತಾತಂಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ಇದ್ಮೇಲೆ ಮನೆಯವ್ರು ಏನು ಹೇಳ್ತಾರೋ ಅದೇ ಫೈನಲ್. ಲೋ ರಾಘು, ಲಾಯರ್ ಬರ್ತಾ ಇದಾರೆ, ಬೇಗ ಬಾರೋ. ಹಾ ದೊಡ್ಡಪ್ಪ ಬಂದೆ, ಬರೋ. ಅಲ್ಲ ರಾಘು, ಪ್ರಯೋಜನಕ್ಕೆ ಬರ್ದೇ ಇರೋ ವಿಷಯದ ಬಗ್ಗೆ ಮಾತಾಡ್ಬಾರ್ದು, ಬಾ. ನಮ್ಮ ಮಲ್ಲಿ ಇದ್ದಾಳಲ್ಲ, ಅವಳು ನೋಡಕ್ಕೆ ಮಳ್ಳಿ, ಅಡಿಗೆ ಮಾತ್ರ ತುಂಬಾ ರುಚಿಯಾಗಿ ಮಾಡ್ತಾಳೆ. ತಾತ, ಏನಮ್ಮ ಇದೆಲ್ಲ? ತಾತ, ನೀನೊಪ್ಪಿರೋ ಮದ್ವೆ ಹೆಣ್ಣಾಗಿ ರಾಘು ಹೆಂಡತಿಯಾಗಿ ಆ ಮನೇಲಿ ಹೊಸ ಜೀವನ ಶುರು ಮಾಡ್ಬೇಕು ಅಂದ್ರೆ ನಾನು ಈ ಗೆಟಪ್ಪಲ್ಲೇ ಹೋಗ್ಬೇಕು ತಾನೇ? ಇವತ್ತು ನಾನು ಹೊಸ ಜೀವನಕ್ಕೆ ಹೊಸ ಎಂಟ್ರಿ ಕೊಡ್ತಿದ್ದೀನಿ ತಾತ. ತಾತ, ನಾನು ಹೇಗ್ ಕಾಣ್ತಿದ್ದೀನಿ? ಸೂಪರ್ ಮೇಡಮ್. ರಾಯ್ ವಿಷಲ್ ನೋಡ್ದು ಹೇಳ್ಬಿಟ್ನಲ್ಲ, ಮತ್ತೆ ನಾನು ವರ್ಣಿಸೋ ಅವಶ್ಯಕತೆನೇ ಇಲ್ಲ. ತುಂಬಾ ಚೆನ್ನಾಗಿದೆ ಅಮ್ಮ. ನಿನ್ನ ಮುಖದಲ್ಲಿ ನಗು ಅನ್ನೋ ಹೂವು ಅರಳಿದೆ. ಆ ನಗುವಾದ ಹೂವು ಶಾಶ್ವತವಾಗಿ ನಿನ್ನ ಮುಖದಲ್ಲಿ ಇರ್ಲಿ ಅಂತ ನಾನು ಹಾರೈಕೆ ಅಮ್ಮ. ನಿಮ್ ಎಲ್ರ ಆಶೀರ್ವಾದ ನನ್ ಮೇಲಿರೋ ತನಕ ನಾನ್ ಖುಷಿಯಾಗಿ ಹೇಳ್ತೀನಿ ತಾತ. ತಾತ, ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಒಳ್ಳೇದಾಗ್ಲಮ್ಮ. ನಾನಿನ್ ಹೋಗ್ ಬರ್ತೀನಿ. ಅತ್ತೆ, ಮಾವ, ಪ್ರಣವ್ ಅಂತ ಬರ್ತೀನಿ. ಒಳ್ಳೇದಾಗ್ಲಿ ಚಾನ್ಸಿ. ಬರ್ತೀನಿ. ಸರಿ ಮೇಡಮ್. ಈ ಪ್ರಕಾಶ ಲಾಯರ್ನ ಕರ್ಕೊಂಡ್ಬರ್ತೀನಿ ಅಂತ ಹೋದ, ಇನ್ನೂ ಬಂದಿಲ್ವಲ್ಲ? ಗಣಪತಿ ಸರ್, ನಾನು ಬಂದೆ. ಬಂದ್ಯಾ? ಇವರೇನಪ್ಪ ಲಾಯರು?
ಹೌದು ಸರ್. ಲಾಯರ್ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್ ಒಂದು ನಿಮಿಷ. ಗಣಪತಿ ಸರ್, ಜಾನ್ಸಿ ಮೇಡಮ್ ಮನೆ ಬಿಟ್ಟು ಹೋಗಿರೋದು ಕನ್ಫರ್ಮ್ ತಾನೆ? ನಿಮ್ಗೆ ಯಾಕೋ ಈ ಡೌಟ್ ಈಗ ಬಂತು? ಲಾಸ್ಟ್ ಟೈಮ್ ನಡೆದಿದ್ದ ಆ ಘಟನೆ ಇನ್ನು ಕಣ್ಣಿಗೆ ಕಡ್ದಾಗಿದೆ. ಕನ್ಸಲ್ಲೂ ಆ ಕಾಳಿ ಅವತಾರ ಕಾಡ್ತಾ ಇರುತ್ತೆ. ಮತ್ತೆ ಆ ಘಟನೆ ರಿಪೀಟ್ ಆಗ್ಬಾರ್ದಲ್ವಾ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಕೇಳಿದೆ. ಈಗ ಕೇಳಿದ್ದೇನೋ ಕರೆಕ್ಟೇ, ಆದ್ರೆ ಇವತ್ತು ಅವಳು ಹೊರಟೋಗಿದ್ದಾಳೆ, ಮತ್ತೆ ಬರೋ ಚಾನ್ಸೇ ಇಲ್ಲ. ಗಣಪತಿ ಸರ್, ಅವರು ಡಿವೋರ್ಸ್ ಕೊಡೋದು ಕನ್ಫರ್ಮ್ ತಾನೆ? ಏಯ್, ದೂರ ಆಗೋದು ಅಂದ್ರೆ ಅದೇ ಅಲ್ವೇನೋ? ಇನ್ನು ನನ್ನ ಗಂಡನಿಂದ ನಮ್ಮ ಅತ್ತೆ ಮನೆಯಿಂದ ದೂರ ಹೋಗೋ ಮಾತೇ ಇಲ್ಲ. ಯಾವುದೇ ದೂರ ಬಂದ್ರು ದೂರ ಆಗದೆ ಹತ್ರದಲ್ಲೇ ಇದ್ದು ಸಾಲ್ವ್ ಮಾಡ್ಕೋತೀನಿ. ನೀವೇನೋ ಹೇಳ್ತೀರಾ, ಆದ್ರೆ ನನ್ನ ಹುಷಾರಲ್ಲಿ ನಾನು ಇರ್ಬೇಕಲ್ವಾ, ಅದಕ್ಕೆ ಒಂದ್ಸಲ ಕನ್ಫರ್ಮ್ ಮಾಡ್ಕೋತೀನಿ. ಅಬ್ಬಾ, ಸದ್ಯ ಅವ್ರಿಲ್ಲ, ಈಗ ಆರಾಮಾಗಿ ಮಾತಾಡ್ಬೋದು. ಸರ್ ನೀವು ಕೂತ್ಕೊಳ್ಳಿ. ಗಣಪತಿ ಸರ್, ಈಗ ಡಿವೋರ್ಸ್ ಪ್ರೊಸೆಸ್ ಮಾಡ್ಬೋದು. ಪ್ರಕಾಶ, ಲಾಯರ್ಗೆ ಡಿವೋರ್ಸ್ ವಿಷಯದಲ್ಲಿ ಒಳ್ಳೆ ಅನುಭವ ಇದೆ ತಾನೆ? ಹೇಳ್ತಿರಲ್ಲ ಸರ್, ಇವರು ಡಿವೋರ್ಸ್ ಕೊಡ್ಸೋದ್ರಲ್ಲಿ ಎತ್ತಿದ ಕೈ. ಒಂದೇ ಒಂದು ಚಿಕ್ಕ ಕಾರಣ ಸಿಕ್ಕರು ಸಾಕು, ಎಂತ ಒಳ್ಳೆ ಸಂಸಾರನಾದ್ರೂ ಒಡೆದ್ ಬಿಸಾಕ್ಬಿಡ್ತಾರೆ. ನನಗ್ ಗೊತ್ತಿರೋ ಹಾಗೆ ಒಂದು 25-30 ಜೋಡಿನ ಬೇರೆ ಮಾಡಿದ್ದಾರೆ. ಇನ್ನು ಗೊತ್ತಿಲ್ಲದೆ ಅದೆಷ್ಟು ಸಂಬಂಧಗಳನ್ನ ಒಡೆದಾಕಿರ್ಬೋದು ಯೋಚನೆ ಮಾಡಿ. ಇವ್ರು ಕೇಸ್ ತಗೊಂಡ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ. ಕಣ್ ಮುಚ್ಕೊಂಡು ನಂಬೋದು. ಆಯ್ತಪ್ಪ, ಈಗ ನಿನ್ನ ಮಾತು ಕೇಳಿದ ಮೇಲೆ ಭರವಸೆ ಬಂತು. ಲಾಯರ್ ಸಾಹೇಬ್ರೆ, ಪ್ರೊಸೀಡಿಂಗ್ ಮಾಡಿ. ಸರಿ ಸರ್. ಹೌದು, ಇವಾಗ ರಿವರ್ಸ್ ಬೇಕಾಗಿರೋದು ಯಾರಿಗೆ? ಇಲ್ಲಿ ನಿಂತಿದ್ದಾನಲ್ಲ ಈ ನಮ್ಮ ಅಣ್ಣಂಗೆ. ರಿವರ್ಸ್ ಯಾಕೆ ಬೇಕು, ಕಾರಣ ಹೇಳಿ. ಅದನ್ನ ನಾನ್ ಹೇಳ್ತೀನಿ ಸರ್. ಹೇಳಿ ಮೇಡಮ್. ಅದೊಂದು ಇಷ್ಟ ಇಲ್ದೇ ಇರೋ ಬಲ್ವಂತದ ಮದ್ವೆ, ಅದಕ್ಕೆ. ಲೀಗಲ್ ಆಗಿ ಮದುವೆ ಆಗಿರೋದ್ರಿಂದ ಪ್ರಾಪರ್ ಕಾರಣಗಳು ಬೇಕಾಗುತ್ತೆ. ಆವಾಗಲೇ ಈ ಅಪ್ಲಿಕೇಶನ್ ಕೋರ್ಟ್ ಒಪ್ಕೊಳೋದು. ಅವಳು ಅಂದ್ರೆ ನಮ್ಮ ಮನೆಯವ್ರಿಗಾಗ್ಲಿ ನಮ್ಮ ಅಣ್ಣಂಗಾಗ್ಲಿ ಯಾರಿಗೂ ಇಷ್ಟ ಅಲ್ಲ. ಯಾಕಂದ್ರೆ ಅವಳು ನಮ್ಮ ಮನೆಯವ್ರಿಗೆ ಯಾರಿಗೂ ಅಡ್ಜಸ್ಟೇ ಆಗ್ಲಿಲ್ಲ. ಜೊತೆಗೆ ನಮ್ ಸಂಸ್ಕಾರನ ಪಾಲಿಸೋಂತ ತಕ್ಕ ಸೊಸೆನೂ ಅಲ್ಲ. ಆ ಮನೆಗ್ ಬೇಕಾಗಿರೋ ಸಂಸ್ಕಾರನೆಲ್ಲ ಮೈ ತುಂಬಿಸ್ಕೊಂಡು ಇಡೀ ಮನೆಗೆ ಇಷ್ಟ ಆಗಿ ಆ ಮನೆಗೆ ತಕ್ಕ ಸೊಸೆ ಆಗ್ತೀನಿ. ಅವಳು ಯಾವತ್ತೂ ನಮ್ ರಾಗುಗೆ ಒಳ್ಳೆ ಹೆಂಡತಿಯಾಗಿರ್ಲೇ ಇಲ್ಲ. ರಾಘುಗ್ ಒಳ್ಳೆ ಹೆಂಡತಿ ಆಗಿ ಇಡೀ ಪ್ರಪಂಚದಲ್ಲೇ ನಾನೇ ಬೆಸ್ಟ್ ಹೆಂಡತಿ ಅಂತ ಅನ್ನಿಸ್ಕೋಬೇಕು. ಅವಳಿಗೆ ಮನೆ ಕೆಲಸ ಒಂದು ಬರಲ್ಲ. ಒಂದು ದಿನ ನೆಟ್ಟಿಗೆ ಗಂಡನಿಗಾಗ್ಲಿ ಮನೆಯವರಿಗಾಗ್ಲಿ ರುಚಿಯಾಗಿ ಅಡ್ಗೆನೇ ಮಾಡ್ಲಿಲ್ಲ. ನಾನ್ ಆದಷ್ಟು ಬೇಗ ಅಡ್ಗೆನ ಕಲ್ತು ಇಡೀ ಮನೆ ನನ್ನ ಹೊಗಳೋ ತರ ಆಗ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡಿ ಸಾಕಷ್ಟು ವಿಷಯಗಳನ್ನ ಮುಚ್ಚಿಟ್ಟು ನಮ್ಮ ಹುಡುಗನ ಅಸಹಾಯಕತೆಯನ್ನು ಯೂಸ್ ಮಾಡ್ಕೊಂಡು ಈ ಮದುವೆ ಆಗಿದ್ದಾಳೆ. ಸದ್ಯ ಇಷ್ಟು ದಿನ ಸತ್ಯಗಳನ್ನ ಮುಚ್ಚಿಟ್ಕೊಂಡು ಭಯದಲ್ಲಿ ಒದ್ದಾಡ್ತಿದ್ದೆ. ಬಟ್ ಇನ್ ಮುಂದೆ ಯಾವ ಸುಳ್ಳು ಹೇಳ್ದೆ, ಯಾವ ನಾಟಕನೂ ಮಾಡ್ದೆ ಧೈರ್ಯವಾಗಿರ್ತೀನಿ. ಗೌರವ ಕೊಡೋದಿಲ್ಲ, ಮನೆಯವ್ರ ಬಗ್ಗೆ ಕಾಳಜಿ ಇಲ್ಲ, ಶಾಸ್ತ್ರ ಸಂಪ್ರದಾಯ ಗೊತ್ತೇ ಇಲ್ಲ, ಮುಖ್ಯವಾಗಿ ಮನೆಯವ್ರ ಜೊತೆಗೆ ಹೊಂದಾಣಿಕೆನೇ ಇಲ್ಲ. ಇನ್ನು ಮುಂದೆ ಅದು ನನ್ ಮನೆ ಅಂದ್ಮೇಲೆ ಹಿರಿಯರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಎಲ್ರಿಗೂ ಗೌರವ ಕೊಡ್ಬೇಕು. ಇನ್ನು ಶಾಸ್ತ್ರ ಸಂಪ್ರದಾಯ ವಿಚಾರದಲ್ಲಿ ಅಜ್ಜಿನ ಫಾಲೋ ಮಾಡ್ಬೇಕು. ಇಷ್ಟು ಸಾಕು ಬಿಡಿ, ಡೈವರ್ಸು ಖಂಡಿತ ಸಿಗುತ್ತೆ. ಪ್ರಕಾಶ್, ನಿಮ್ಗೆ ಈ ಫೈಲ್ನ PDF ಮಾಡಿದ್ದೀನಿ, ಹೋಗೊಂದು ಪ್ರಿಂಟ್ಔಟ್ ತಗೊಂಡು. ಸರಿ ಸರ್, ಆಯ್ತು. ಸರ್, ಪ್ರಿಂಟ್. ಸರ್ ಬನ್ನಿ ಕೂತ್ಕೊಳ್ಳಿ. ಇದಕ್ಕೊಂದು ಸೈನ್ ಮಾಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. Oh
ನಮ್ಮ ಲಾಯರ್ ಸರ್ಗೆ ಚಿಕ್ಕ ಕಾರಣ ಸಿಕ್ಕರೆ ಸಾಕು, ಜೋಡಿಗಳನ್ನ ದೂರ ಮಾಡ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟೊಂದು ಕಾರಣಗಳು ಕೊಟ್ಟಿದ್ದೀರಾ, ಡಿವೋರ್ಸ್ ಫಿಕ್ಸು. Tira